ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ನಿಮ್ಮ ಫೇವ್ರೆಟ್ ಶರ್ಬತ್ ತಗೊಳ್ಳಿ. ಬೇಡ. ಮಧ್ಯಾಹ್ನ ಊಟನೂ ಮಾಡಿಲ್ಲ ತಾತ ನೀವು. ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ. ತಗೊಳ್ಳಿ ತಾತ, ಪ್ಲೀಸ್. ತಾತ, ಸಿರಿ ನನಗೆ ಎಲ್ಲ ವಿಷಯ ಹೇಳಿದಳು ತಾತ. ಅವಳು ಹಾವು ಅಂತ ಗೊತ್ತಿದ್ದವಳನ್ನ ಮನೆಯೊಳಗೆ ಬಿಟ್ಕೊಂಡಿದ್ದು ನಮ್ಮ ತಪ್ಪು. ಮತ್ತೆ ಆ ತಪ್ಪನ್ನ ಮಾಡೋದು ಬೇಡ. ನನ್ನ ಕಾಂಟ್ಯಾಕ್ಟಲ್ಲಿರೋರನ್ನ ವಿಚಾರಿಸಿದ್ದೀನಿ. ಅವಳು ಮಾವನ ಮನೆಗೆ ಹೋಗಿಲ್ಲ. ಅಷ್ಟೊಂದು ದುಡ್ಡು ತಗೊಂಡು ಎಲ್ಲಿಗೆ ಹೋಗಿದ್ದಾಳೋ ಏನೋ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದೇ ದಾರಿ ತಾತ. ದಂಡ್ಪಿಂಡ, ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಇರು. ಏನು ಹಾಗಂದ್ರೆ ತಾತ, 10 ಲಕ್ಷ ಅನ್ನೋದು ನಮಗೆ ಸಣ್ಣ ಅಮೌಂಟ್ ಅಲ್ಲ ಅಲ್ವಾ? ಮೋಸ್ಟ್ಲಿ ನೀವು ಮಾಡಿರೋ ಅಷ್ಟು ಸೇವಿಂಗ್ಸ್ ಅದು. ಅಷ್ಟನ್ನು ಬಳದು ಬಾಚ್ಕೊಂಡು ಹೋಗಿದ್ದಾಳೆ. ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕು ಅಂತೀರಾ? ಸುಮ್ಮನೆ ಕೂರೋಕ್ಕೆ ನನಗಂತೂ ಸಾಧ್ಯ ಇಲ್ಲ. ಅದೇನಾದರೂ ಆಗಲಿ, ಅವಳನ್ನ ಹುಡುಕ್ಸೋಣ. ಗಡದ್ದ ಊಟ ಮಾಡಿ ನೆಮ್ಮದಿಯಾಗಿ ಬೀಡ ಹಾಕೊಳ್ಳೋ ಅದೃಷ್ಟ ಬಂದ್ರು ಕುಂಬಳಕಾಯಿ ತರ ಮುಖ ಮಾಡ್ಕೊಳ್ಳೋರು ನೀವು ಮಾತ್ರ ಅನ್ಸುತ್ತೆ. ಲೈಫಲ್ಲಿ ಎಂಜಾಯ್ ಮಾಡೋದಕ್ಕೂ ಅದೃಷ್ಟ ಇರಬೇಕು. ಸಂಧ್ಯಾ, ಅಷ್ಟೊಂದು ದುಡ್ಡು ನೀನು ಯಾರಿಗೂ ಹೇಳ್ದೆ ಎತ್ಕೊಂಡು ಬಂದಿದ್ಯಾ ಅಂದರೆ ಅವ್ರು ಸುಮ್ಮನಿರ್ತಾರ? ಏನ್ ಮಾಡ್ತಾರೆ? ನೀನು ಹುಡುಕ್ತಾ ಇರ್ತಾರೆ. ನಿಮ್ಮ ತಾತ ಸಮರ್ಥು ಹೇಗೆ ಅಂತ ನಿನ್ಗೆ ಗೊತ್ತು ತಾನೆ? ಗೊತ್ತಿರೋದಕ್ಕೆ ಧೈರ್ಯವಾಗಿದ್ದೀನಿ. ಅವ್ರು 4 ಜನದ ಹತ್ರ ಕೇಳ್ಬೋದು ಸಂಧ್ಯಾನ್ ನೋಡಿದ್ರ ಅಂತ. ಅದನ್ನ ಬಿಟ್ರೆ ಅವ್ರ ಕೈಯಲ್ಲಿ ಏನು ಕಿಸ್ಯಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ನಾವು ಹೋಟ್ಲಲ್ಲೇ ಇರ್ತೀವಲ್ಲ, ಅವ್ರಿಗೆ ನಾವು ಸಿಗೋಕೆ ಚಾನ್ಸೇ ಇಲ್ಲ. ಇಲ್ಲಿಂದ ನಾವು ಆಚೆ ಹೋಗೋಷ್ಟರಲ್ಲಿ ನನ್ನ ಹತ್ರ ಇರೋ ದುಡ್ಡಿಗೆ ಒಂದು ಗತಿ ಕಾಣಿಸಿದ್ರೆ ಆಯ್ತು. ತಮಾಷೆ ಮಾಡ್ತಾ ಇದೀಯ ಸಂಧ್ಯಾ? ನಿಮ್ಮ ಮನೆಯವರು ಪೊಲೀಸು ಗಿಲಿಸು ಅಂತ? ಅದೇನು ಕೋರ್ಟಲ್ಲಿ ಕೆಲಸ ಮಾಡ್ತಿರೋ ಏನೋ. ಹಣನ ನಾನೇ ಕದ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನ್ರಿ ಇದೆ? ನಾನೇನು ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದೀನ? ಇನ್ನೂ ಸ್ವಲ್ಪ ದಿನಕ್ಕೆ ಹಣ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಅವ್ರು ನನ್ನ ಹತ್ರ ಬಂದು ಕೇಳಿದ್ರೆ ಯಾರೋ ಕಳ್ತನ ಮಾಡಿರ್ಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತೀನಿ. ಅಷ್ಟೊಂದು ಲೈಟಾಗಿ ತಗೋಬಿಡ ಸಂಧ್ಯಾ. ನಾನು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಹೇಳ್ತಾ ಇರೋದು. ದುಡ್ಡಿನ ವಿಷಯ ಅಂತ ಬಂದರೆ ಸ್ವಂತದವರು ಅಂತ ನೋಡ್ದೇನೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋ ಕಾಲ ಇದು. ಈ ವಿಷಯ ಏನಾದ್ರು ದೊಡ್ಡದಾಯ್ತು ಅಂದರೆ ನಿನ್ನ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ನೀನು ಕೋರ್ಟು ಕೇಸು ಅಂತ ಅಲಿಬೇಕಾಗುತ್ತೆ. ಯಾಕ್ರಿ ಅಷ್ಟು ಹೆದರ್ಕೊಳ್ತೀರಾ? ನಮ್ಮ ಅಮ್ಮನ ಮನೆಯವರು ಪೊಲೀಸ್ವರೆಗೂ ಹೋದ್ರೆ ತಾನೇ ಆ ಕಷ್ಟ. ನೋಡಿ, ನಾನು ನಿಮಗೆ ಅದನ್ನೇ ಪದೇ ಪದೇ ಹೇಳ್ತಿದ್ದೀನಿ, ಈಗಲೂ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಆ ದುಡ್ಡನ್ನ ಎಂಜಾಯ್ ಮಾಡೋಕ್ಕಾದ್ರೆ ಇರಿ, ಇಲ್ಲ ಅಂದರೆ ರೈಟ್ ಹೇಳಿ. ದುಡ್ಡು ಬಂದರೆ ಎಲ್ಲರೂ ಬದಲಾಗ್ತಾರೆ ಅಂತಾರೆ. ನೀನು ನೋಡ್ರೆ ನಿಜ ಅನಿಸ್ತಾ ಇದೆ. ಪ್ರಸಾದ್ ಸ್ವಾಮಿಗಳೇ, ಫಿಲಾಸಫಿ ಮಾತಾಡೋದನ್ನ ಬಿಟ್ಟು ಟಿವಿ ಆನ್ ಮಾಡಿ. ಯಾವುದಾದ್ರೂ ಒಳ್ಳೆ ಮೂವಿ ಇದ್ರೆ ನೋಡೋಣ. ನೀನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ ಬಿಡೋ. ನಾನು ಇನ್ಮೇಲೆ ನಿನಗೇನು ಹೇಳಲ್ಲ. ನಿನ್ನ ವಿಷಯ ನಿನಗೇ ಬಿಟ್ಟಿದ್ದು. ಸರಿ, ಒಳ್ಳೆ ಕೆಲಸ. ರಿಮೋಟ್ ಕೊಡಿ. ಬನ್ನಿ, ನಾನೇ ನಿಮ್ಮನ್ನು ಬಿಟ್ಟು ಬರ್ತೇನೆ. ಯಾರಿಂದ? ಅದು ತುಂಬ ಗಾಳಿ ಇದೆಯಲ್ಲ, ಅದಕ್ಕೆ ಆಟೋದಲ್ಲಿ ಬೇಡ ಅಂತ. ನಿಂಗೆ ಯಾಕೆ ತೊಂದರೆ ಮಾಧವರೇ? ನಿಮಗೆ ತೊಂದರೆ ಆಗಬಾರ್ದು. ಬನ್ನಿ, ಈಗಲೇ ತುಂಬ ತಡ ಆಗಿದೆ, ನಡೀರಿ.
ಮೇಡಮ್ ಮೇಡಮ್ ನಾನು ಕರೆದಿದ್ದು ಕೇಳಿಸಿಲ್ಲ ಅನ್ಸತ್ತೆ. ಪೂರ್ಣಿ ಸ್ವೀಟ್ ಡಬ್ಬ ಅವ್ರು ಸಿಕ್ಕರೆ ಕೊಡಿ ಅಂದಿದ್ದು. ಅವ್ರು ಸಿಕ್ಕಿದ್ದು ನೋಡಿ ಒಂದು ಕ್ಷಣ ಖುಷಿಯಾಗೋಯ್ತು. ಹೀಗೆ ನೋಡಿದ್ರೆ ನೋಡೋಣ ಮತ್ತೆ ಯಾವ ಥರ ಸಿಕ್ಕಿದ್ರೆ ಕೊಡೋಣ. ದಂಡಪಿಂಡ, ಇದು ಮನೆ ವಿಷಯ. ಪೊಲೀಸ್ನವ್ರಿಗೂ ಹೋದರೆ ಎಲ್ರಿಗೂ ಗೊತ್ತಾಗುತ್ತೆ. ಇದನ್ನು ಹೇಗೆ ಬಗೆಹರಿಸ್ಬೋದು ಅಂತ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಣ. ಸ್ವಲ್ಪ ಟೈಮ್ ಕೊಡು. ಅಷ್ಟೊತ್ತಿಗೆ ದುಡ್ಡು ತಗೊಂಡು ಊರು ಬಿಟ್ಟು ಹೋದ್ರೆ ಯಾರು ಕೇಳ್ತಾರೆ? ನಾವು ಮಿಡಿಲ್ ಕ್ಲಾಸ್ ಜನ, ಅಷ್ಟು ದುಡ್ಡು ಸುಮ್ಮನೆ ಬರಲ್ಲ ಅಲ್ವಾ? ನಮ್ಮ ಕಷ್ಟಕ್ಕೂ ಬೇಕಾಗುತ್ತಲ್ವಾ? ನೀವು ನೋಡಿದ್ರೆ ನಿಮ್ಮ ಫ್ರೆಂಡು ಅವ್ನ ಹೆಂಡತಿ ಅಂತ ಮನೇನ ಧರ್ಮಛತ್ರ ಮಾಡ್ಕೊಂಡು ಕೂತಿದ್ದೀರಾ. ನಮ್ಮ ಕಷ್ಟನ ಯಾರು ಕೇಳ್ತಾರೆ? ನಮ್ಮ ಭವಿಷ್ಯನ ನಾವೇ ನೋಡ್ಕೊಬೇಕಲ್ವಾ? ಬಾಯಲ್ಲೊಂದು ಮಾತು ಕಣ್ಣು ಬೇರೆದೇ ಹೇಳಿದ್ರೆ ಅರ್ಥ ಆಗುತ್ತೆ ತುಳಸವ್ರೆ. ನೀವು ಇವತ್ತು ಹೇಳಿದ್ದೆಲ್ಲ ಕೇಳಿ ನಿಜವಾಗ್ಲೂ ನೋವಾಯಿತು. ಆದರೆ ಒಂದು ವಿಷಯಕ್ಕೆ ಸಮಾಧಾನವೂ ಆಯಿತು. ಏನು ಗೊತ್ತಾ, ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ನೀವು ಮನೆ ವಿಷಯನ ನನ್ನ ಹತ್ರ ಶೇರ್ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ನೀವೆಲ್ಲ ನನ್ನ ಹತ್ರ ಹೇಳ್ಕೊಟ್ರಿ. ನೀವು ನನ್ನ ಫ್ರೆಂಡು ಮಾಧವ್ ಅವರೇ. ಇಷ್ಟು ದಿನದ ನಿಮ್ಮ ಸ್ನೇಹದಲ್ಲಿ ನನಗೊಂದು ವಿಷಯ ಅರ್ಥ ಆಗಿದೆ. ನನಗೆ ಯಾವಾಗಲಾದರೂ ನೋವಾದರೆ ನೀವೇ ಏನಾಯಿತು ಅಂತ ಕೇಳಿ ನನ್ನ ಕಿರಿಕಿರಿ ಮಾಡಲ್ಲ. ಹೇಳಬೇಕು ಅಂತಿದ್ರೆ ನಾನಾಗೆ ಹೇಳಲಿ ಅಂತ ಸುಮ್ಮನಿರ್ತೀರ. ನನಗೆ ನಿಮ್ಮ ಹತ್ರ ಯಾವ ವಿಷಯ ಬೇಕಾದರೂ ಮನ್ಸು ಬಿಚ್ಚಿ ಹೇಳ್ಬೋದು ಅನ್ನೋ ನಂಬಿಕೆ ಇದೆ. ಆಮೇಲೆ ನಾನು ಯಾಕೆ ನಿಮ್ಮ ಹತ್ರ ಯಾವ ವಿಷಯನಾದ್ರೂ ಮುಚ್ಚಿಡ್ಲಿ ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.